ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿ ಒಂದೇ ವಾರಕ್ಕೆ ಮದುವೆ ನಡೆದು ಹೋದಂತಹ ಕಥೆ ಇದು. ಅದು ಮೊದಲ ಗಂಡನಿಗೆ ಕೈ ಕೊಟ್ಟು ಮತ್ತೊಬ್ಬನನ್ನ ಕೈ ಹಿಡಿದಿದ್ದಾಳೆ ವಿವಾಹಿತ ಮಹಿಳೆ. ಡಿವೋರ್ಸು ಇಲ್ಲ, ಏನೂ ಇಲ್ಲ, ಸೀದಾ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಹೋಗಿ ಮದುವೆ ಆಗ್ಬಿಟ್ಟಿದ್ದಾಳೆ. ಇನ್ಸ್ಟಾದಲ್ಲಿ ಪತ್ನಿಯ ಮದುವೆ ವಿಡಿಯೋ ನೋಡಿ ಪತಿ ಶಾಕ್ ಆಗಿದ್ದಾನೆ. ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ ಈ ಮಹಿಳೆ ತನ್ನ ಪತಿ ಜೊತೆ ವಾಸ ಇತ್ತು. ಆದ್ರೆ ಈಗ ಏಕಾಏಕಿ ಮತ್ತೊಬ್ಬನ ಜೊತೆ ಮದುವೆಯಾಗಿದ್ದಾಳೆ ಮಹಿಳೆ. ನೆಲಮಂಗಲ ಟೌನ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ನನ್ನ ಹೆಂಡತಿ ನನಗ್ ಬೇಕು, ನನ್ನ ಮಗ ನನಗ್ ಬೇಕು ಅಂತ ಹೇಳಿ ಮೊದಲ ಪತಿ ಠಾಣೆಯ ಮೆಟ್ಟಿಲನ್ನ ಏರಿದ್ದಾನೆ. ಮದುವೆಯ ರೀಲ್ಸ್ ಗಳನ್ನ ನೋಡಿದ್ರಿ, ಆ ದೃಶ್ಯಗಳನ್ನ ನೋಡಿದ್ರಿ, ಎರಡು ವಿಡಿಯೋಗಳನ್ನ ನೀವೇನ್ ಗಮನಿಸ್ತಾ ಇದ್ದೀರಾ? ಈ ಮೊದಲ ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಪತಿಯ ಜೊತೆಗೆ ಎರಡನೇ ಪತಿ ಸಂತೋಷ, ಪ್ರಿಯಕರ ಸಂತೋಷ. ಎರಡನೇ ಪತಿ ಅನ್ನೋದಕ್ಕೆ ಅದು ಅಧಿಕೃತ ಮದುವೆನೇ ಆಗಲ್ಲ ಬಿಡಿ, ಡಿವೋರ್ಸ್ ಆಗಿಲ್ಲ. ತನ್ನ ಪ್ರಿಯಕರನ ಜೊತೆ ಆ ಮಹಿಳೆ ಮಾಡಿದ್ದಂತಹ ಮಹಿಳೆಯ ಹೆಸರು ನೇತ್ರಾವತಿ ಅಂತ ಹೇಳಿ ಆಕೆ ಮಾಡಿರುವಂತಹ ರೀಲ್ಸ್ ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಭಾಗದಲ್ಲಿರೋದು ಆಕೆ 13 ವರ್ಷಗಳಿಂದ ಸಂಸಾರ ಮಾಡಿದಂತಹ ಪತಿ ರಮೇಶ್ನ ಜೊತೆಗಿನ ಫೋಟೋ. 13 ವರ್ಷಗಳ ಕಾಲ ಜೊತೆಯಾಗಿ ಸಂಸಾರ ಮಾಡಿದವರು, ಮನೆಯಲ್ಲಿ ಹಿರಿಯರು ಕೂತು ನೋಡಿ ಮಾಡಿದಂಥ ಮದುವೆ. ಆ ಮದುವೆಯಲ್ಲಿ ಒಂದು ಮಗ ಇದ್ದಾನೆ. ಆ ಮಗನನ್ನ ಬಿಟ್ಟು ಈಗ ಸಂತೋಷ್ನನ್ನ ಮದುವೆಯಾಗಿದ್ದಾಳೆ ಈ ನೇತ್ರಾವತಿ. ಪತಿಯನ್ನ ಬಿಟ್ಟಿದ್ದಾಳೆ, ಮಗನನ್ನ ಬಿಟ್ಟಿದ್ದಾಳೆ, ಮಗನನ್ನ ತನ್ನ ಜೊತೆ ಕರ್ಕೊಂಡು ಬಂದಿದ್ದಾಳೆ ಅನ್ನುವಂಥ ಮಾಹಿತಿ ಇದೆ. ಮತ್ತೊಬ್ಬನನ್ನ ಮದುವೆಯಾಗಿದ್ದಾಳೆ. ರಮೇಶನಿಗೆ ಕೈ ಕೊಟ್ಟು ಸಂತೋಷನ ಕೈ ಹಿಡಿದಿದ್ದಾಳೆ. ಸಂತೋಷನ ಜೀವನದಲ್ಲಿ ಸಂತೋಷ ತರುವುದಕ್ಕೆ ಮುಂದಾಗಿದ್ದಾಳೆ ನೇತ್ರಾವತಿ. ಆ ಮದುವೆಯ ಸಂದರ್ಭದ ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಿ. ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ. ಈತನದ್ದು ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಯ್ತಂತೆ. ಕೇವಲ ವಾರದ ಪರಿಚಯ ಅನ್ನೋದು ಪತಿ ರಮೇಶ್ ಮಾಡ್ತಾ ಇರುವಂತ ಆರೋಪ. ಒಂದೇ ವಾರದಲ್ಲಿ ಪರಿಚಯ ಆಗಿ ಒಂದೇ ವಾರದಲ್ಲಿ ಮದುವೆ ಆಗ್ಬಿಟ್ಟಿದ್ದಾಳೆ, ಮದುವೆಯಾಗಿ ನನಗೆ ದೋಖಾ ಮಾಡಿದ್ದಾಳೆ ಅನ್ನೋದು ನೇತ್ರಾವತಿಯ ಪತಿ, ಮೊದಲ ಪತಿ ರಮೇಶ್ ಮಾಡ್ತಾ ಇರುವಂತ ಆರೋಪ. ಹೀಗಾಗಿ ಪತ್ನಿ ನನಗೆ ಮೋಸ ಮಾಡಿದ್ಲು, ನನ್ನ ಮಗನನ್ನೂ ಜೊತೆ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಠಾಣೆ ಮೆಟ್ಟಿಲೇರಿದ್ದಾರೆ ಪತಿ ರಮೇಶ್. ಮತ್ತೊಂದ್ ಕಡೆ ಪತ್ನಿ ನೇತ್ರಾವತಿ ಲಾಯರ್ ಜೊತೆಗೆ ಸ್ಟೇಷನ್ಗೆ ಹಾಜರಾಗಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಸ್ಟೇಷನ್ಗೆ ಹಾಜರಾಗಿ ಆಕೆ ಹೇಳಿದ್ದೇನು, ಪತಿ ಮಾಡ್ತಾ ಇರುವಂತಹ ಆರೋಪ ಏನು, ಅದೆಲ್ಲದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಹದಿಮೂರು ವರ್ಷಗಳ ಕಾಲ ಸುಂದರವಾಗಿ ನಾವು ಸಂಸಾರ ಮಾಡಿದ್ವಿ ಅಂತ ಹೇಳ್ತಾರೆ ರಮೇಶ್. ಇಬ್ಬರ ಸಂಸಾರಕ್ಕೆ ಸಾಕ್ಷಿಯಾಗಿ ಒಬ್ಬ ಮಗ ಕೂಡ ಇದ್ದಾನಂತೆ. ಆದ್ರೆ ಇತ್ತೀಚೆಗೆ ಅದೇನಾಯ್ತೋ ಏನೋ, ನನ್ನ ಪತ್ನಿ ನನ್ನ ಬಿಟ್ಟು ಹೋಗ್ಬಿಟ್ಲು, ಮತ್ತೊಬ್ಬನನ್ನ ಮದುವೆಯಾಗಿದ್ದಾಳೆ. ಆ ಮದುವೆ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಶಾಕ್ ಆಗ್ಬಿಟ್ಟೆ. ನನ್ನನ್ನ ಮಾತನಾಡಿಸ್ತಾ ಇಲ್ಲ, ಗಲಾಟೆ ಮಾಡಿ ನನ್ನನ್ನ ಮನೆಯಿಂದ ಹೊರಗಡೆ ಹಾಕಿದ್ಲು. ಇದೆಲ್ಲ ಆಗಿ ಬರೀ 15 ದಿನ ಆಗಿತ್ತು. ಆ 15 ದಿನದಲ್ಲೇ ಮತ್ತೊಬ್ಬನನ್ನ ಮದುವೆ ಆಗ್ಬಿಟ್ಟಿದ್ದಾಳೆ ನನ್ನ ಪತ್ನಿ. ನನಗೆ ಮೋಸ ಮಾಡಿದಾಳೆ, ನನಗೆ ದೋಖಾ ಮಾಡಿದಾಳೆ, ನನಗೆ ಯಾರು ನ್ಯಾಯ ಕೊಡಿಸೋರು ಅನ್ನೋದು 13 ವರ್ಷಗಳ ಕಾಲ ನೇತ್ರಾವತಿಯ ಜೊತೆ ಸಂಸಾರ ಮಾಡಿದಂಥ ಪತಿ ರಮೇಶ್ ಕೇಳ್ತಾ ಇರುವಂಥ ಪ್ರಶ್ನೆ. ಹಾಗಾದ್ರೆ ಈ ಎರಡು ಮದುವೆಯ ಕಥೆ ಏನು, ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೇತ್ರಾವತಿ ಮೊದಲ ಮದುವೆಯಾಗಿದ್ದು ಈ ರಮೇಶ್ನನ್ನ, ಆತನ ಫೋಟೋ ಗಮನಿಸ್ತಾ ಇದ್ದೀರಿ. 13 ವರ್ಷಗಳ ಹಿಂದೆ ಮದುವೆಯಾಗಿರ್ತಾರೆ. ಕುಟುಂಬಸ್ಥರೆಲ್ಲ ಸೇರಿ ಕೂತು ಮಾಡಿದಂಥ ಮದುವೆ. ಎರಡೂ ಕಡೆಯಿಂದ ಮಾತನಾಡಿ ಆ ನೇತ್ರಾವತಿಗೆ ಯಾರೂ ಇರ್ಲಿಲ್ವಂತೆ, ಅಪ್ಪ ಅಮ್ಮ ಯಾರೂ ಇರ್ಲಿಲ್ವಂತೆ. ಮತ್ತೊಂದ್ ಕಡೆ ರಮೇಶ್ಗೂ ಕೂಡ ಯಾರೂ ಇರ್ಲಿಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ಆತನನ್ನ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಎಲ್ಲರೂ ಕೂಡ ಸೇರಿ ಮಾತನಾಡಿ ಮಾಡಿದಂಥ ಮದುವೆ. ಅದ್ದೂರಿಯಾಗಿ 13 ವರ್ಷಗಳ ಹಿಂದೆ ಮದುವೆಯಾಗಿದ್ರು ಅನ್ನುವಂಥ ಮಾಹಿತಿ ಇದೆ. ಮದುವೆಯಾದಂಥ ಅವರ ಒಂದು ಸುಂದರ ಸಂಸಾರಕ್ಕೆ ಸಾಕ್ಷಿಯಾಗಿ ಒಬ್ಬ ಮಗ ಕೂಡ ಇದ್ದಾನೆ. ಅವರಿಗೆ ಒಬ್ಬ ಮಗ ಇದ್ದಾನೆ ನೇತ್ರಾವತಿ ಹಾಗೆ ರಮೇಶ್ಗೆ. ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ ಪತಿ ರಮೇಶ, ಮೊದಲ ಪತಿ ರಮೇಶ. 13 ವರ್ಷಗಳಿಂದ ನನ್ನ ಪತ್ನಿ ಹಾಗೆ ಮಗುವನ್ನ ನಾನು ಚೆನ್ನಾಗೇ ಸಾಕ್ತಾ ಇದ್ದೆ. ನನ್ನ ಹೆಂಡತಿ ಹೈಫೈ ಆಗಿ ಜೀವನ ಮಾಡ್ತಾ ಇದ್ಲು. ನಾನು ದುಡಿದು ಹೆಂಡತಿಗಾಗಿ ಆಸ್ತಿ ಮಾಡಿಟ್ಟಿದ್ದೆ. ಹೆಂಡತಿಗೆ ಆಕೆಯ ತವರು ಮನೆಯಿಂದ ಬಂದಂಥ ಆಸ್ತಿ ಕೂಡ ಇತ್ತು. ಆದ್ರೆ ಈಗ ಎಲ್ಲವನ್ನ ಅಡವಿಟ್ಟು ಮತ್ತೊಬ್ಬನನ್ನ ಮದುವೆಯಾಗಿ ನನಗೆ ಮೋಸ ಮಾಡಿದ್ದಾಳೆ, ದೋಖಾ ಮಾಡಿದ್ದಾಳೆ ಅನ್ನೋದು ರಮೇಶ್ ಮಾಡ್ತಾ ಇರುವಂಥ ಆರೋಪ.
ಕಳೆದ 15 ದಿನಗಳ ಹಿಂದೆ ಇದೇ ನೇತ್ರಾವತಿ ಪತಿಯ ವಿರುದ್ಧ ಸ್ಟೇಷನ್ ಮೆಟ್ಟಿಲನ್ನ ಏರಿದ್ಲಂತೆ. ಕಾರಣ ಏನು? ಆಕೆ ಮಾಡಿದಂಥ ಆರೋಪ ಏನು ಅಂದ್ರೆ, ಪತಿ ರಮೇಶ ನನಗೆ ಹೊಡಿತಾನೆ ಬಡಿತಾನೆ ಅಂತ ಹೇಳಿ ಆರೋಪ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಆತ ಏನಾದ್ರೂ ನನ್ನ ಮನೆ ಒಳಗೆ ಬಂದ್ರೆ ನಾನು ವಿಷ ಕುಡಿತೀನಿ ಅಂತ ಹೇಳಿ ಪತಿಯನ್ನ ಮನೆಯಿಂದ ಹೊರಗಡೆ ಹಾಕಿದ್ಲಂತೆ. ಆ ನಂತರ ಸ್ಟೇಷನ್ ವಿಚಾರ ಹೋಯ್ತು. ಸ್ಟೇಷನ್ ನಲ್ಲಿ 3 ತಿಂಗಳ ಕಾಲ ಗಡುವನ್ನ ಪೊಲೀಸರು ಕೊಟ್ಟಿದ್ರು. ಹೊಂದ್ಕೊಂಡು ಹೋಗಿ ಅಂತ ಹೇಳಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಈ 15 ದಿನಗಳ ಗ್ಯಾಪ್ ನಲ್ಲಿ ಮತ್ತೊಂದು ಮದುವೆಯಾಗಿದ್ದಾಳೆ ನೇತ್ರಾವತಿ. ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಆ ಎರಡನೇ ಮದುವೆಯ ಕತೆ ಏನು? ಎರಡನೇ ಮದುವೆಯಾಗಿರುವುದು ಸಂತೋಷ್ ಎಂಬಾತನನ್ನ. ಕಳೆದ 15 ದಿನಗಳ ಈ ಗ್ಯಾಪ್ ನಲ್ಲಿ ಸಂತೋಷ್ ಎಂಬಾತನನ್ನ ಮದುವೆಯಾಗಿದ್ದಾಳೆ ನೇತ್ರಾವತಿ. ಇನ್ಸ್ಟಾದಲ್ಲಿ ಪ್ರೀತಿಯಾಗಿತ್ತು. ವಾರದ ಹಿಂದೆ ಆಕೆಯ ಮನೆಯವರೇ ಹೇಳ್ತಾರೆ, ಅಂದ್ರೆ ರಮೇಶ್ ಮನೆಯವರು ಹೇಳ್ತಾರೆ, ವಾರದ ಹಿಂದೆ ಪರಿಚಯ ಆಯ್ತಂತೆ ಇನ್ಸ್ಟಾಗ್ರಾಮ್ ನಲ್ಲಿ. ವಾರದ ಒಳಗೆ ಆ ಸಂತೋಷ್ನನ್ನ ಆಕೆ ಮದುವೆಯಾಗ್ಬಿಟ್ಟಿದ್ದಾಳೆ. ಹೇಗೆ ಸಾಧ್ಯ ಇದು ಅನ್ನುವಂಥದ್ದು ಅವರು ಮಾಡ್ತಾ ಇರುವಂತಹ ಪ್ರಶ್ನೆ. 1 ವಾರ ಈಗ ಸಂಸಾರ ಆಗಿದೆ. ಆಕೆ ಸಂತೋಷ್ ಜೊತೆ ನಾನ್ ಜೀವನ ಮಾಡ್ತೀನಿ ಅಂತ ಹೇಳಿ ಆತನ ಜೊತೆ ಹೋಗ್ಬಿಟ್ಟಿದ್ದಾಳೆ. ಮೊದಲ ಗಂಡನ ಮಗುವನ್ನ ಕೂಡ ತನ್ನ ಜೊತೆ ಕರ್ಕೊಂಡು ಹೋಗಿದ್ದಾಳೆ ನೇತ್ರಾವತಿ. ರಮೇಶ್ ಹಾಗೆ ನೇತ್ರಾವತಿಯ ಮಗ ಆತನನ್ನ ಕೂಡ ತನ್ನ ಜೊತೆ ಕರ್ಕೊಂಡು ಹೋಗಿದ್ದಾಳೆ. ಮತ್ತೊಂದು ಮದುವೆಯಾಗಿದ್ದಾಳೆ, ಅದು ಕೂಡ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದಾಳೆ. ಈಗ ಪತಿ ಮಾಡ್ತಾ ಇರುವಂತಹ ಪ್ರಶ್ನೆ, ಮೊದಲ ಪತಿ ಮಾಡ್ತಾ ಇರುವಂತಹ ಪ್ರಶ್ನೆ, ನನಗ್ ಮೋಸ ಮಾಡಿದ್ಲಲ್ಲ, ನನಗ್ ಯಾಕೆ ಅನ್ಯಾಯ ಮಾಡಿದ್ಲು? 1 ವಾರದಲ್ಲಿ ಇವ್ರು ಯಾವ ರೀತಿ ಮದುವೆ ಆದ್ರು, ಇವ್ರಿಗೆ ಹೇಗೆ ಪರಿಚಯ ಆಯ್ತು, ಅದ್ ಹೇಗೆ ಆಕೆ ಮದುವೆಗೆ ಒಪ್ಕೊಂಡ್ಲು? ಬೇರೇನೋ ಇದೆ ಇಲ್ಲಿ. ಆಕೆಯ ಹೆಸರಿನಲ್ಲಿರುವಂತಹ ಆಸ್ತಿಗೋಸ್ಕರ ಈತ ಆಕೆಯನ್ನ ಮದುವೆಯಾಗಿದ್ದಾನೆ ಅನ್ನೋದು ಪತಿ ರಮೇಶ್ ಮಾಡ್ತಾ ಇರುವಂತಹ ಆರೋಪ. ಒಂದ್ ಕಡೆ ರಮೇಶ್ ನನಗ್ ನ್ಯಾಯ ಬೇಕು ಅಂತಿದ್ರೆ, ಮತ್ತೊಂದ್ ಕಡೆ ಪತ್ನಿ ನೇತ್ರಾವತಿ ನಾನು ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ, ನಾನು 2ನೇ ಮದುವೆಯಾಗಿದ್ದೀನಿ, ಸಂತೋಷ್ನನ್ನ ಮದುವೆಯಾಗಿದ್ದೀನಿ, ಸಂತೋಷ್ ಜೊತೆ ನಾನು ಆರಾಮಾಗಿರ್ತೀನಿ, ಸುಖವಾಗಿರ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾಳೆ. ಹಾಗಾದ್ರೆ ಠಾಣೆಗೆ ಬಂದಂತಹ ಸಂದರ್ಭದಲ್ಲಿ ಏನಾಯ್ತು? ಆ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಪತಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಪತಿ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಯ್ತು? ಪೊಲೀಸ್ ಸ್ಟೇಷನ್ಗೆ ಆಕೆ ಹಾಜರಾದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸ್ಟೇಷನ್ಗೆ ಹಾಜರಾಗಿದ್ಲು ಆಕೆ. ಡಿವೋರ್ಸ್ ಅನ್ನ ಕೊಟ್ಟಿಲ್ಲ, ನನಗೆ ಡಿವೋರ್ಸ್ ಅನ್ನ ಕೊಡದೇನೆ ಮತ್ತೊಂದು ಮದುವೆಯಾಗಿದ್ದಾಳೆ ಅಂತ ಹೇಳಿ ಪತಿ ಆರೋಪವನ್ನ ಮಾಡಿದ್ದಕ್ಕೆ ಸ್ಟೇಷನ್ಗೆ ಹಾಜರಾಗಿದ್ಲು. ಹಾಜರಾಗುವಂತಹ ಸಂದರ್ಭದಲ್ಲಿ ಆ 2ನೇ ಪತಿಯ ಜೊತೆ ಆಕೆ ಬಂದಿರಲಿಲ್ಲ, ಒಬ್ಬ ಲಾಯರ್ ಜೊತೆಗೆ ಆಕೆ ಸ್ಟೇಷನ್ಗೆ ಬಂದಿದ್ಲು. ಹಾಗಾದ್ರೆ ಪೊಲೀಸರು ಕೇಳಿದಂತಹ ಪ್ರಶ್ನೆ ಏನು? 2ನೇ ಮದುವೆಯನ್ನ ಹೇಗಾದ್ರೆ? ಇದು ಪೊಲೀಸರು ಮಾಡಿದಂತಹ ಪ್ರಶ್ನೆ. ವಿಡಿಯೋದಲ್ಲಿ ಮದುವೆಯ ವಿಡಿಯೋ, ಪತ್ನಿಯ ಮದುವೆಯ ವಿಡಿಯೋನ ಇನ್ಸ್ಟಾಗ್ರಾಮ್ ನಲ್ಲಿ ರಮೇಶ್ ನೋಡಿದ್ದು. ರಮೇಶ್ಗೆ ಪತ್ನಿ ಇನ್ನೊಂದು ಮದುವೆಯಾಗಿದ್ದಾಳೆ ಅನ್ನುವಂತಹ ವಿಚಾರ ಗೊತ್ತೇ ಇರಲಿಲ್ಲ. ನನ್ನನ್ನ ಹೊರಗಡೆ ಹಾಕಿದಾಳೆ ಮನೆಯಿಂದ, ಸರಿ ನನ್ನ ಜೊತೆ ಜಗಳ ಆಡಿದಾಳೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ಈ ಕಲ್ಪನೆಯಲ್ಲಿ ಪತಿ ರಮೇಶ್ ಇದ್ದ. ಆದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋ ಬಂದ್ಬಿಡುತ್ತೆ. ಆ ವಿಡಿಯೋ ಯಾವುದು ಅಂದ್ರೆ, ತನ್ನ ಪತ್ನಿ ಮತ್ತೊಬ್ಬನನ್ನ ಮದುವೆಯಾಗಿರೋದು, ಸಂತೋಷ್ ಎಂಬಾತನನ್ನ ಮದುವೆಯಾಗಿರೋದು. ಅದನ್ನ ನೋಡ್ತಾ ಇದ್ದ ಹಾಗೆ ಪತಿ ಸೀದಾ ಹೋಗಿ ನೆಲಮಂಗಲ ಟೌನ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ಹೀಗೆ ಮಾಡಿದ್ದಾಳೆ ನನ್ನ ಪತ್ನಿ, ಮತ್ತೊಬ್ಬನನ್ನ ಮದುವೆಯಾಗಿದ್ದಾಳೆ, ನನ್ನಿಂದ ಡಿವೋರ್ಸ್ ಅನ್ನ ಕೂಡ ಪಡೆದಿಲ್ಲ ಅಂತ ಹೇಳಿ. ಆ ನಂತರ ಪೊಲೀಸರು ಪತ್ನಿ ನೇತ್ರಾವತಿಯನ್ನ ಠಾಣೆಗೆ ಕರೆಸ್ತಾರೆ, ವಿಚಾರಣೆ ಮಾಡ್ತಾರೆ. ವಿಚ್ಛೇದನಾನೇ ಪಡೆಯದೆ 2ನೇ ಮದುವೆ ನೀವು ಹೇಗಾದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಕೆಗೆ. ಡಿವೋರ್ಸ್ ಅನ್ನ ಪಡೆಯದ ಕಾರಣ 2ನೇ ಮದುವೆ ಯಾವುದೇ ಕಾರಣಕ್ಕೂ ಊರ್ಜಿತ ಆಗಲ್ಲ ಅನ್ನುವಂಥದ್ದನ್ನ ಆಕೆಗೆ ತಿಳಿ ಹೇಳ್ತಾರೆ. ಹೇಗೆ ಮದುವೆ ಆದ್ರೆ ನೀವು? ಡಿವೋರ್ಸ್ ಪಡಿಬೇಕಾಗಿತ್ತಲ್ಲ, ಕಾನೂನಾತ್ಮಕವಾಗಿ ನಿಮ್ಮ 2ನೇ ಮದುವೆ ನಿಲ್ಲೋದೇ ಇಲ್ಲ ಅಂತ ಹೇಳ್ತಾರೆ. ಆಗ ಇಲ್ಲ, ನಾನು ರಮೇಶ್ನಿಂದ ವಿಚ್ಛೇದನ ಪಡೆಯುತ್ತೀನಿ ಅಂತ ಹೇಳಿ ನೇತ್ರಾವತಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಮತ್ತೊಂದ್ ಕಡೆ ಮಗುವನ್ನ ಕೂಡ ತನ್ನ ಜೊತೆ ಕರ್ಕೊಂಡು ಹೋಗಿರುವಂತಹ ನೇತ್ರಾವತಿ ಮೊದಲ ಪತಿ ರಮೇಶ್ಗೆ ಡಿವೋರ್ಸ್ ಕೊಡುವುದಕ್ಕೆ ಸಿದ್ಧವಾಗಿದ್ದಾಳೆ. ಹಾಗಾದ್ರೆ ಪತ್ನಿಯ ಈ ಕೆಲಸಗಳ ಬಗ್ಗೆ ಪತಿ ಹೇಳೋದೇನು? ಆತ ತೋಡ್ಕೊಂಡಂತಹ ನೋವೇನು? ಮಾಧ್ಯಮಗಳ ಮುಂದೆ ನೋಡೋಣ ಬನ್ನಿ. ಸರ್, ನಾನು 13 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ, ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ಮ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ, ಹುಡುಗಿನ. ಅವಳು ಇವಾಗ 13 ವರ್ಷದಿಂದ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತಪ್ಪ ಅವರಪ್ಪ ಹೊತ್ತಿ ಅವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಹಾಕಿದ್ಲು. ವಿಷ ಕುಡಿತೀನಿ, ಪಾಲಿಡಾಲ್ ಕುಡಿತೀನಿ ಅಂತ ಆಚೆ ಹಾಕಿದ್ಲು. ಅವ್ರ ಪೊಲೀಸವರು 3 ತಿಂಗಳು ಟೈಮ್ ಕೊಟ್ಟಿದ್ರು. ಇದು ರೂರಲ್ KBT ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ.
ಅವ್ರು 3 ತಿಂಗಳು ಟೈಮ್ ಕೊಟ್ಟಿದ್ರು. ನೋಡಮ್ಮ ಗಂಡ ಹೆಂಡತಿ ವಿಚಾರ ಅದು ಏನ್ ಅನ್ಸರ್ಸ್ಕೊಂಡವ್ರಿ. ಅವ್ರು ಬಾಡಿಗೆ ಕಟ್ಟಕ್ಕೆಲ್ಲ ಹೇಳಿದ್ರು, ಬಾಡಿಗೆ ಸಂಘ ಪಂಗ ಏನವೆಲ್ಲ ಕಟ್ಟಕ್ ಹೇಳಿದ್ರು. ನಾವು ಚೆನ್ನಾಗಿ ನೋಡ್ಕೊತಾ ಇದ್ವಿ. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ 1 ವಾರಕ್ಕೆ ಮದುವೆ ಮಾಡ್ಕೊಂಡವಳು ಇನ್ನೊಬ್ಬನ. ನನ್ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ. ನನ್ಗಾಗಿರೋ ಇದು 13 ವರ್ಷದಿಂದ ಚೆನ್ನಾಗಿ ನೋಡಿ ನಾವೆಲ್ಲ ಚೆನ್ನಾಗಿದ್ವಿ. ತಪ್ಲಿ ಹುಡುಗಿ ಅಂತೆಲ್ಲ ಚೆನ್ನಾಗಿ ತಂದು ಹಾಕೊಂಡಿ, ನಮ್ಮ ಮಗನು ಚೆನ್ನಾಗೆಲ್ಲ ಸಾಕಂಡಿ ನಾವಿದ್ವಿ. ಇವಾಗ ನಮಗ್ ಮೋಸ ಮಾಡಿ ಹೋಗಿದ್ದಾಳೆ. ಅದ್ ಪರಿಹಾರ ಏನು ಅಂತ ಸಿಗ್ಬೇಕು ಸರ್. ಬೇರೆ ಯಾರಿಗೆ ನಮ್ಮಂತವ್ರು ಇದು ಅರೇಂಜ್ ಮ್ಯಾರೇಜ್ ಸರ್. ನಮ್ಮವ್ರು ಎಲ್ಲ ಸಂಬಂಧಿಕರೆಲ್ಲ ನೋಡಿ ಎಲ್ಲ ರಾಜಾಗಿ ಇದು ಯಡಿಯೂರು ಇದ್ರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ ಮದುವೆ ಮಾಡಿದ್ರು. ಯಡಿಯೂರಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಅವ್ರ ಕಡೆಯವರೆಲ್ಲ ಒಪ್ಪಿ, ನಮ್ ಕಡೆ ಎಲ್ಲ ಒಪ್ಪಿ. ಅವ್ರೇನಂತ ನಮಗೆ ಅವ್ನು ಯಾರು ಸರ್, ಅವ್ನು ಇವಾಗ ಮದುವೆ ಮಾಡ್ಕೊಂಡ್ರೆ ಯಾವ ಊರು ಅಂತ ಗೊತ್ತಿಲ್ಲ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳು ಸಿಗ್ತಾವ ನಮ್ಗೆ. ಇವಾಗ 1 ವಾರದ ಮುಂಚೆ ಮದುವೆ ಮಾಡ್ಕೊಂಡಿರೋದು ಸರ್. ನಾವು ಅವ್ರ ಕಡೆ ಎಲ್ಲ ಒಪ್ಪಿ ಪಪ್ಪಿ ಮಾಡಿದ್ರು. ನಾವು ತಪ್ಲಿ ಮಕ್ಳೆ. ನಮಗೂ ತಂದೆ ಎಲ್ಲ ತೀರೋದ್ರು. ನಮ್ಮ ಅಮ್ಮ ಚಿಕ್ಕ ಮಕ್ಳು ತೀರೋಗವ್ರೆ. ನಮ್ ತಾಯಿ ಇದಾರೆ, ಚಿಕ್ಕವ್ರು ನಮ್ ತಾಯಿ ಇದಾರೆ. ಅವ್ರೆಲ್ಲ ನೋಡಿ ಮಾಡಿತ್ತು ತಪ್ಲಿ ಹುಡುಗಿ ಅಂತ. ಅವ್ರೇನು ಮನೆ ತನಕ ಮಾಡ್ಕೊಂಡಿದ್ರು ನನ್ನ ಅಪ್ಪ. ಲಾಯರ್ ಮುಖಾಂತರ ಬಂದವ್. ಅವ್ಳು ಮದ್ವೆ ಆಗಿರೋ ಹುಡುಗ ಬಂದಿಲ್ಲ ಸರ್. ಅವ್ನ ಯಾರೋ ಜೊತೆಲಿ ಒಬ್ಬ ಹುಡುಗ ಫ್ರೆಂಡ್, ಅವ್ನು ಮದ್ವೆ ಆಗಿರೋ ಹುಡುಗನ್ ಫ್ರೆಂಡ್ ಬಂದವನೆ. ಅವಳು ನನ್ನ ಹೆಂಡತಿ ಒಬ್ಳು ಬಂದಿಲ್ಲ, ಮಗ ಬಂದಿಲ್ಲ. ಮಗನ್ ಏನ್ ಮಾಡೋರು ಅಂತ ಗೊತ್ತಿಲ್ಲ. ಮಗನ್ ಎಲ್ ಮಾಡಗವ್ರು. ಮಗ ಬೇಕು ಸರ್, ಅವ್ನ್ ಬಿಟ್ಟು ನಾನಿಲ್ಲ. ಮಗ ಬೇಕು. ಇವಳು ಎಲ್ ಮುಚ್ಚಿ ಮಾಡಿಗಳ ಬಂದಿಲ್ಲ ಮಗನ್ನ. ಇವಳು ಜಮೀನು ಎಲ್ಲ ಅಡ ಮಾಡಿ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡಿ ಹೋಗಲ್ಲ ಸರ್. ನಾನ್ ಜಮೀನೆಲ್ಲ ಮಾಡಿಸಿ ನಾನ್ ಕಷ್ಟಪಟ್ಟು ದುಡ್ದು ಮಾಡ್ಕೊಟ್ಟಿದ್ದೆ ಹೆಂಡತಿ ಮಗ ಚೆನ್ನಾಗಿರ್ಲಿ ಅಂತ. ಇಲ್ಲ ಮಾರ್ಕೊಂಡ್ ತಿನ್ನಂಗಿದ್ರೆ ಯಾವತ್ತೋ ತಿನ್ನಿವ್ ನಾನು. ಇವಳೆಲ್ಲ ಮೋಸ ಮಾಡಿ ಜಮೀನ್ ಐತಲ್ ಹೋಗ್ಬಿಟ್ಟು ಅವ್ನ್ ಜಮೀನ್ ಆಸೆಗೋಸ್ಕರ ಇವ್ಳು ಮದುವೆ ಮಾಡ್ಕೊಂಡಿರೋದು. ಹೌದು ಸರ್. ಇವಾಗ ಅವ್ರ ಅಪ್ಪನ ಮನೆಯಿಂದ ಬಂದಿತ್ತು. ಅವ್ರು ನಮ್ಗೆ ರೈಟ್ಸ್ ಇಲ್ಲ. ಅದ್ ಹಂಗಾಗಿ ಹೆಂಡತಿ ಹೆಸರು ಮಾಡ್ಕೊಟ್ಟಿದೆ. ಇವಾಗ 50 ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ. ನಾವು ಏನೋ ನಮ್ನು ಮನೆ ತನಕ ಮಾಡ್ಕೊಂಡಿದ್ರು. ಅಪ್ಪ ಅಮ್ಮ ಎಲ್ಲ ನೀನೇ ಮನೆ ಮಗ ಅಂದ್ಬಿಟ್ಟು ಮದುವೆ ಮಾಡ್ಕೊಟ್ಟಿತ್ತು ಅವಳನ್ನ. ನಾವು ಕಷ್ಟಪಟ್ಟೆಲ್ಲ ದುಡ್ದು ಅವಳಿಗೆ ಏನು ಸಂಸಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಹೈಫೈಯಾಗಿ ಜೀವನ ಮಾಡ್ತಿದ್ವಿ. ನಮ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ. ಸಾಲ ಪಾಲ ಎಲ್ಲ ಇದ್ರು. ಅವಳಿಗೇನು ನಾವೇನು ಹಿಂಸೆ ಕೊಡ್ಲಿ. ಎಲ್ಲೂ ದುಡ್ಕೊಂಬಂದು ಅವಳು 13 ವರ್ಷದಿಂದ ಎಲ್ಲೂ ಕೆಲಸ ಮಾಡಿಲ್ಲ. ಚೆನ್ನಾಗಿ ನೋಡ್ಕೊಂಡಿದ್ವಿ. ಇವಳು ನನ್ನ ಬಿಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡಿ ಹೋಗಿದ್ದಾರೆ ಸರ್. ಏನ್ ನೋಡಿ ಸರ್, 15 ದಿನದಿಂದ ಅವಳು ಕಂಪ್ಲೇಂಟ್ ಕೊಟ್ಟಿದ್ಲು. ನನ್ನ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ಕೆ ಲಾಯರ್ ಕಡೆಯಿಂದ ಬಂದಿದ್ದಾಳೆ ಕೋರ್ಟ್ ಅಲ್ಲಿ. ನಾನು ಇದು ತಗೋತೀನಿ ಅಂತಾಳೆ. ಅಮ್ಮಾಯಕ್ಕನಿಗೆ ಮೋಸ ಮಾಡಿ ಈ ತರ 1 ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್. ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಮಗ ತಬ್ಲಿ ಮಗ, ಅವನು ಅಪ್ಪ ಅಮ್ಮ ಇಲ್ಲ ಹುಡುಗನ್ಗೆ. ನಾವೇ ನಿಂತು ಮದುವೆ ಮಾಡಿದ್ದ. ಇವಾಗ ಅವನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದೀನಿ, ನನ್ನ ಇಷ್ಟ, ನೀವ್ ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ. ಏನು ಹೇಳಿದ್ರೆ ನಮ್ಮ ಮಾತುಗಳು ಏನು ಕೇಳ್ತಾ ಇಲ್ಲ ಅವಳು. ಮಾತಾಡಕ್ ಬಿಡ್ಲಿಲ್ಲ ಸರ್. ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡ್ಬೇಡ್ರಿ ಅಂತ ಕೇಳ್ತಾರೆ. ಬಟ್ಟೆ ಬೇರೆ ತಗೊಂಡು ಹೋಗಕ್ಕೆ ಅಂತ ಬಂದು ಮನೆ ಬೀಗ ಹೊಡಿಯಕ್ ಹೋಗಿದ್ಲು ಲಾಯರ್ ಕಡೆಯಿಂದ. ಮಗ ಎಲ್ಲಿಕ್ಕಿದ್ದಾಳೆ ಅಂತ ಗೊತ್ತಿಲ್ಲ. ಮದುವೆ ಆಗಿ ನಾನು ಕರ್ಸಿಲ್ಲ ಸರ್. ಇವ್ರು ಯಾರು ಮದುವೆ ಆಗಿರೋ ಹುಡುಗನ್ ಕರ್ಸಿಲ್ಲ. ಅವಳೊಬ್ಳು ಬಂದ್ರೆ ಒಳಗಡೆ ಇದ್ದಾಳೆ. ಅವ್ರು ಆಚೆ ಕರ್ಕೊ ಬರ್ತಾ ಇಲ್ಲ. ಆಚೆ ಅವಳನ್ನ ದಯವಿಟ್ಟು ಮುಂದೆಗಡೆ ಮಾತಾಡ್ಸ್ಬೇಕು ಸರ್. ನೀವು ನಮ್ಗೆ ನ್ಯಾಯ ಕೊಡ್ಸಿ ಸರ್. 13 ವರ್ಷದಿಂದ ಮದುವೆ ಆಗಿರೋದು. 15 ದಿನದಿಂದ ಈ ಕೆಲಸ ಮಾಡಿದಾಳೆ ಸರ್. 1 ವಾರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಆಗಿರೋದಂತೆ ಸರ್. ರೆಕಾರ್ಡಿಂಗ್ ಎಲ್ಲ ಇದೆ ಸರ್. ಬೇರೆ ಕಡೆ ಮಾತಾಡಿದಾಳೆ. ನನ್ಗೇನಾಯ್ತೋ ಗೊತ್ತೇ ಇಲ್ಲ, ನನ್ಗೇನೋ ಆಗೋಯ್ತು, ನಾನು ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಬಿಟ್ಟೆ, ನನ್ಗೆ ಗೊತ್ತಿಲ್ಲ, ನಾನು ವಾಪಸ್ ಬಂದ್ಬಿಡ್ತಿದ್ದೆ ಅಂತೆಲ್ಲ ಮಾತಾಡಿ ರೆಕಾರ್ಡಿಂಗ್ ಐತೆ. 1 ವಾರಕ್ಕೆ ಸರ್, 1 ವಾರಕ್ಕೆ ಲವ್ ಆಗಿರೋದಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಬಿಟ್ಮೇಲೆ ಸರ್ ನಮಗೂ ಗೊತ್ತಾಗಿದ್ದು. ಎಲ್ಲ ಮನೆಗಿದ್ದಾಳೆ ಅಂತ ನಾವ್ ಅನ್ಕೊಂಡ್ವಿ. ಆಮೇಲೆ ಬಾಡಿಗೆ ಮನೆಯವರು ಫೋನ್ ಮಾಡಿದ್ರು ನಮ್ಗೆ. ಹ್ಞೂ ಸರ್, ಅವಳಿಗೆ ಇತ್ತು. ಇಡೀ ಊರೇ ನೆಲಮಂಗ್ಲನೇ ಹೇಳ್ತಾ ಇದೆ. ಇವಾಗ ಎಲ್ಲ ಹೇಳ್ತಾ ಇದಾರೆ ಅವ್ಳಿಗೆ ಅಕ್ರಮ ಸಂಬಂಧ ಬೇಜಾನ್ ಜನ ಹತ್ರ ಇತ್ತಂತೆ. ಇದು 2 ವರ್ಷದಿಂದ ಮುಂಚೆ ಯಾವನ್ ಜೊತೆನೋ ಅಕ್ರಮ ಸಂಬಂಧ ಮಾಡ್ಕೊಂಡು ನನ್ನ ಮಗನಿಗೆಲ್ಲ ಗೊತ್ತಾಗಿತ್ತಂತ ಕೇಳಿದ್ಕೆ ಅದ್ರಲ್ಲಿ ನಮ್ಮ ಹತ್ರ ಏನು ವಿಡಿಯೋ ಇರ್ಲಿಲ್ಲ. ಸ್ಟೇಷನ್ ಅಲ್ಲಿ ಏನೋ ತೀರ್ಮಾನ ಮಾಡಿ ಕಳ್ಸಿದ್ರು. ಕಳ್ಸಿದ್ಕೆ ನಾವೇನಂತ ಆಯ್ತಪ್ಪ ಹೋಗ್ಲಿ ಬಿಡು, ಅದನ್ನೆಲ್ಲ ದೊಡ್ಡದ್ ಮಾಡ್ಬೇಡ ಅಂತ ನಮ್ಮ ಮಗನಿಗೆ ಬುದ್ಧಿ ಹೇಳಿ ಸುಮ್ಮನೆ ಆಗೋಗಿದ್ವಿ. ಇವಾಗ ಲಾಸ್ಟ್ 1 ವಾರಕ್ಕೆ ವಿಡಿಯೋ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಡೈರೆಕ್ಟ್ ಆಗಿ ರಾಜರಷ್ಟಿಗೆ ಸ್ಟೇಷನ್ ಅಲ್ಲೇ ಹೇಳ್ತಾ ಇದ್ದಾಳೆ. ಪೊಲೀಸರು ಏನ್ ಮಾಡ್ತಾರೆ, ಹೋದ್ರೆ ಹೋಗ್ತಾಳೆ ಬಿಡ್ರಮ್ಮ, ಅವಳು ನೀವೇನ್ ಮಾಡಕ್ಕಾಗುತ್ತಮ್ಮ ಅಂತ ಹೋದ್ರೆ ಎಷ್ಟು. ಮೊಮ್ಮಗ ಬೇಕು ಅಂತ ನಾವ್ ಕೇಳ್ತಾ ಇದೀವಿ. ಅವಳು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದಾಳೆ. ಅವನು ನಮ್ಮ ಹತ್ರ ಸೇರ್ತಾ ಇಲ್ಲ. ಹುಡುಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.